ಕ್ಷೇತ್ರದ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಮನದಾಳವನ್ನ ತಿಳಿಯುವ ಪ್ರಯತ್ನವನ್ನ ನಾನಿವತ್ತು ಮಾಡ್ತೀನಿ. ನಿಮ್ಮ ಮುಂದೆ ಮತದಾರರು ಏನು ಹೇಳ್ತಾರೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಎಸ್ ವೀಕ್ಷಕರೇ, ಮಂಡ್ಯ ಲೋಕಸಭಾ ಚುನಾವಣೆಯಂತೂ ಇಂಡಿಯಾದಲ್ಲೇ ಸದ್ದು ಮಾಡ್ತಿದೆ. ಬಿಜೆಪಿ 5ನೇ ಪಟ್ಟಿ ಬಿಡುಗಡೆಯಾದರೂ ಮಂಡ್ಯ ಮಾತ್ರ ಲಿಸ್ಟ್ನಲ್ಲಿ ಇರಲಿಲ್ಲ. ಇನ್ನು ಜೆಡಿಎಸ್ಗೆ 3 ಕ್ಷೇತ್ರ ಅಂತ ಖುದ್ದಾಗಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅವರೇ ಘೋಷಣೆ ಮಾಡಿದ್ರು. ದೇವೇಗೌಡರ ಬಾಯಲ್ಲೂ ಅದೇ ಮಾತು ಬರ್ತಿತ್ತು. ಇದೀಗ ಎಲ್ಲದಕ್ಕೂ ಸಂಪೂರ್ಣ ತೆರೆ ಬೀಳುವಂತಿದೆ. ರಾಷ್ಟ್ರ ರಾಜಕಾರಣಕ್ಕೆ ಕುಮಾರಣ್ಣ ಎಂಟ್ರಿ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್. ಮಂಡ್ಯ ಅಭ್ಯರ್ಥಿ ಯಾರಾಗ್ತಾರೆ ಅಂತ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾನೆ ಇದೆ. ಆದ್ರೆ ಇದೀಗ ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿಯೇ ಅಖಾಡಕ್ಕಿಳಿಯುತ್ತಿದ್ದಾರೆ. ಈ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಕುಮಾರಣ್ಣ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧಿಸಲಿದ್ದು, ಈ ಬಗ್ಗೆ ಹಿಂದೆ ಅಧಿಕೃತ ಘೋಷಣೆಯಾಗಲಿದೆ. ಇನ್ನು ಚನ್ನಪಟ್ಟಣ ರಾಮನಗರ ಕಾರ್ಯಕರ್ತರ ಮನವೊಲಿಸಿ ಎಚ್ಡಿಕೆ ಕಣಕ್ಕಿಳಿಯುತ್ತಿದ್ದಾರೆ. ಪಕ್ಷೇತರ ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿ ಟಿಕೆಟ್ ಪಡೆಯುವ ತವಕದಲ್ಲಿದ್ರು. ಆದ್ರೆ ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿಲ್ಲ. ಕುಮಾರಸ್ವಾಮಿಗೆ ವರಿಷ್ಠರು ಸೂಚನೆ ಕೊಡ್ತಿದ್ದಂತೆ ಖುದ್ದಾಗಿ ಸುಮಲತಾಗೆ ಎಚ್ಡಿಕೆ ಫೋನ್ ಮಾಡಿ ಬೆಂಬಲ ಕೋರಿದ್ರು. ಆದ್ರೆ ಸುಮಲತಾ ಆಲ್ ದಿ ಬೆಸ್ಟ್ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ಬೆಂಬಲಿಸುವ ಬಗ್ಗೆ ಯೋಚಿಸಿಲ್ಲ ಎನ್ನಲಾಗ್ತಿದೆ. ಒಟ್ಟಾರೆ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವುದು ಖಚಿತವಾಗಿದ್ದು, ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿ ತಾವೇ ಅಭ್ಯರ್ಥಿ ಎಂದು ಕುಮಾರಸ್ವಾಮಿ ಘೋಷಣೆ ಮಾಡಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆ, ಹಳೆ ಮೈಸೂರು ಭಾಗ. ಈ ಮಂಡ್ಯ ಒಕ್ಕಲಿಗರ ಹೃದಯ ಅಂಥೇಳಿ ಕರೆಸ್ಕೊಳ್ಳುವಂಥ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಯಾಕಂತ ಹೇಳಿದರೆ ಕುಮಾರಸ್ವಾಮಿ ಅವರೇ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂಥೇಳಿ. ಈ ಹಿಂದೆ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಸುಮಲತಾ ಸ್ವಾಭಿಮಾನಿ ಓಟ್ಗಳಿಂದ ಗೆದ್ದಿದ್ರು. ಈ ಬಾರಿ ಮೈತ್ರಿಯಾಗಿದೆ, ಬಿಜೆಪಿ ಮತ್ತು JDS ಮೈತ್ರಿಯಾಗಿದೆ. ಈ ಬಾರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತು ಚರ್ಚೆಯಲ್ಲಿದೆ. ಅವರೇ ಸ್ಪರ್ಧೆ ಮಾಡಲಿ ಅಂತೇಳಿ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ. ಮಾತಾಡ್ಸೋಣ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 7 ಅಧಿಕೃತವಾಗಿ ಕಾಂಗ್ರೆಸ್ ಗೆದ್ಕೊಂಡಿದೆ, ದರ್ಶನ್ ಪುಟ್ಟಣ್ಣಯ್ಯವ್ರನ್ನ ಹೊರತುಪಡಿಸಿದರೆ ಒಟ್ಟು 6. ಇನ್ನು JDS KR ಪೇಟೆಯಲ್ಲಿ ತನ್ನ ಶಾಸಕರನ್ನು ಹೊಂದಿದೆ. ಹಾಗಾದರೆ ಮತದಾರರ ಮನದಾಳ ಮಂಡ್ಯದಲ್ಲಿ ಏನಿದೆ? ಮೋದಿ ವರ್ಸಸ್ ಖರ್ಗೆ ಅನ್ನೋ ರೀತಿಯಲ್ಲಿ ಏನೀಗ ಚರ್ಚೆಗಳಿದಾವಲ್ಲ, ಏನು ಹೇಳ್ತಿದ್ದಾರೆ ಮತದಾರರು ಅನ್ನೋದನ್ನ ಕೇಳೋಣ. ನಮಸ್ಕಾರ ರೀ ಯಜಮಾನ್ರೆ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರೇನ್ರಿ? ಕೃಷ್ಣೇಗೌಡ ಅಂತ. ಗೌಡ್ರು ಯಾವ ಊರ್ನವರು? ಇದೆ ಮದ್ದೂರ್ನವರು. ಹೇಳಿ, ಇವಾಗ ಮಂಡ್ಯ JDSನ ಭದ್ರಕೋಟೆ ಅಂತಲ್ರಿ, ಹೌದೇನ್ರಿ? ಹೌದು ಹೌದು. ಈ ಸಾರಿ ಭದ್ರಕೋಟೆ ಆಗಿರೋದ್ರಿಂದ JDS ಆಗಿ ಮುಂದುವರಿಯಲು ಕುಮಾರಸ್ವಾಮಿ ಅವರೇ ಆಗ್ತಾರೆ ಅಂತ ಎಲ್ಲರ ಅಭಿಪ್ರಾಯ ಇದೆ. ಕುಮಾರಸ್ವಾಮಿ ಅವರೇ ಯಾಕೆ ಬರಬೇಕು ಮಂಡ್ಯಗೆ? ಇಲ್ಲಿ ಒಕ್ಕಲಿಗರ ಇದಾಗಿರೋದ್ರಿಂದ ಕುಮಾರಸ್ವಾಮಿ ಅವರೇ ನಿಂತ್ಕೊಂಡು ಇದು ಮಾಡಬೇಕಾಗಿ ಎಲ್ಲರೂ ಅಭಿಪ್ರಾಯ ಇದೆ. ಇವಾಗ CS ಪುಟ್ಟರಾಜ್ ಅವರು ಸ್ಪರ್ಧೆ ಮಾಡ್ಬೇಕಂತೇಳಿ ಹೇಳ್ತಿದ್ರಪ್ಪ. ಆನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಪ್ಪ. ಎಲ್ಲರಿಗಿಂತ ಮೇಯ್ನ್ ಆಗಿರೋದು ಇವಾಗ ಕುಮಾರಸ್ವಾಮಿ ಇರೋದ್ರಿಂದ ಅವರೇ ಇದಾಗಿ ಆಯ್ತಾರೆ ಅಂತ ಇದು ಮಾಡಿ. ಈಗ ಲಾಸ್ಟ್ ವಿಧಾನಸಭೆ ಎಲೆಕ್ಷನಲ್ಲಿ 8ರಲ್ಲಿ 6 ಕಾಂಗ್ರೆಸ್ ಬಿಟ್ಕೊಟ್ರಲ್ಲ, JDSನ ಭದ್ರಕೋಟೆ ಅಂದ್ಕೊಂಡು ಕಾಂಗ್ರೆಸ್ನೆಲ್ಲ ಗೆಲ್ಸ್ಬಿಟ್ರಲ್ಲ, ಯಾಕೆ ಹಿಂಗಾಯ್ತು? ಯಾಕೆ ಏನಂತ? ಅದು ಏನಂದ್ರೆ ವ್ಯಕ್ತಿ ನೋಡಿ ಮಾಡಿಬಿಟ್ಟಿದ್ದು. ಯಾರು ಅಂತ ವ್ಯಕ್ತಿ ಯಾರಿದ್ರು ಅಂತ? ನಮಗೆ ಉದಯಣ್ಣವರಿದ್ದರು, ಹಾಗಾಗಿ ಆ ಥರ ಆಯಿತು. ಈ ಸಾರಿ ಇವರ ನಮ್ಮ ಸಿದ್ದರಾಮಯ್ಯರ ನೋಡಿ ಈ ಸಾರಿ ಏಟ್ ಆಗುತ್ತೆ. ಯಜಮಾನ್ರೆ, ಈಗ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿದೆಯಲ್ಲ, ಇದೇನಾದರೂ ಪಾಸಿಟಿವ್ ರಿಸಲ್ಟ್ ಕೊಡುತ್ತಾ ಮಂಡ್ಯದಲ್ಲಿ?
ಇಲ್ಲ ಸರ್, ಇದು ಪಾಸಿಟಿವ್ ರಿಸಲ್ಟು ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸಮರ್ಪಕವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಜನಗಳಿಗೆ ಸಮರ್ಪಕವಾಗಿ ಯೋಜನೆಗಳನ್ನ ರೂಪಿಸಿ ಜನಗಳಿಗೆ ನೇರವಾಗಿ ಅದರ ಬರೋ ಸವಲತ್ತುಗಳು ದೊರೀತಾ ಇದೆ. ಅದರಿಂದ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಒಲವಿದೆ ಜನರಲ್ಲಿ. ಕೆಲವೇ ಕಾರ್ಯಕರ್ತರುಗಳು ಅದು ಮಾಮೂಲಿ ಪಕ್ಷದ ಪರ ಮಾತಾಡುವಂಥ ವಿಚಾರದಲ್ಲಿ ಅವ್ರು ಮಾತಾಡೋರೆ ಹೊರತು ಇನ್ನು ಬಾಕಿ ಇದು ಯಾವುದೇ ಥರದಾದ ಜನಗಳ ಮನಸ್ಸಿನಲ್ಲಿ ಇಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಕಾಂಗ್ರೆಸ್ ಬಗ್ಗೆ ಒಲವಿದೆ. ಲಾಸ್ಟ್ ಎಲೆಕ್ಷನ್ ನೋಡಿದಾಗ ಯಜಮಾನ್ರೆ, ಲಾಸ್ಟ್ ಎಲೆಕ್ಷನ್ ನೋಡಿದಾಗ JDSನ ಭದ್ರಕೋಟೆ ಆಗಿದ್ದಂಥ ಈ ಈ ಈ ಮಂಡ್ಯ ಕ್ಲೀನ್ ಸ್ವೀಪ್ ಮಾಡಿಬಿಟ್ರಲ್ಲ ಅಂತ, ಕಾಂಗ್ರೆಸ್ನವ್ರು ಕ್ಲೀನ್ ಸ್ವೀಪ್ ಮಾಡಿಬಿಟ್ರಲ್ಲ, ಹೆಂಗೆ ಅದು ಅಂತ. ಹೆಂಗೇನ ಸರ್, ಅವ್ರ ಆಡಳಿತ ವಿರೋಧಿ ಗೊತ್ತಿತ್ತಲ್ಲ ಸರ್ ನಿಮಗೇನೆ. ಅವ್ರು ಮಾಡಿದಂಥ ಅಧಿಕಾರ ನಡೆದಂಥ ಎಲ್ಲ ಸ್ವಾರ್ಥ ರಾಜಕಾರಣ ಮಾಡಿದ್ರು. ಅವರ ಗುಂಡಿಗೆ ಅವ್ರು ಬಿದ್ದರು ಅಲ್ಲಿ. ಇನ್ಯಾರು ಏನು ಅವ್ರನ್ನ ಮುಗಿಸ್ತಿಲ್ಲ. ದುರಂಕಾರದ ಮಾತು ಅದು ಯಾರೇ ಆಗಲಿ ಪ್ರತಿಯೊಂದು ಆದಿ ಕಾಲದಿಂದ ಇವತ್ತು ತನಕನೂ ದುರಂಕಾರದ ಪರಮಾವಧಿ ಅಂತ್ಯ ಅನ್ನತಕ್ಕಂಥದ್ದು ಅವರಲ್ಲಿ ಅಂತ್ಯ ಆಯ್ತು ಅಷ್ಟೇ. ಈಗ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿದ್ರೆ ಜನ ಬೆಂಬಲಿಸೋದಿಲ್ಲ ಅಂತೀರಾ ಕುಮಾರಸ್ವಾಮಿ ಅವ್ರನ್ನ? ಬೇಕಾದ್ರೆ ಸ್ಥಳೀಯ ನಾಯಕರು ಇರೋ ಸಹ ಇಲ್ಲವೇ? ಇವರು ಕುಮಾರಸ್ವಾಮಿನೇ ಹಾಸನದವ್ರು ಬಂದು ಮಂಡ್ಯದಲ್ಲಿ ಆಡಳಿತ ಮಾಡಬೇಕು ಅಂತಾರೆ. ಮಂಡ್ಯದಲ್ಲಿ ಇರೋರಿಗೆ ಆಡಳಿತ ಮಾಡೋಕ್ಕೆ ಅಧಿಕಾರ ಇಲ್ವಾ ಸರ್ ಅವ್ರಿಗೆ? ಇಲ್ಲಿ ಅಧಿಕಾರಕ್ಕೆ ಬೇರೆ ಇಲ್ವಾ ಸರ್ ಕೊಡುವಂಥವ್ರು? ನಾಯಕರೇ ಇಲ್ವಾ ಅವ್ರಿಗೆ? ಕೊಡ್ಬೋದಿತ್ತಲ್ವಾ ಅಲ್ವಾ? ಈಗ ಕುಮಾರಸ್ವಾಮಿನ ಬರಬೇಕು ಅಂತೇನು? ಈಗ ಆಲ್ರೆಡಿ ಇದರಲ್ಲಿ ಈಗ ಚನ್ನಪಟ್ಟಣದಲ್ಲಿ ಶಾಸಕರಾಗವ್ರೆ. ಒಂದೊಂದು ಚುನಾವಣೆಯನ್ನು ಎದುರಿಸ್ಕೊ ಹೋಗ್ತಾನೆ ಇದ್ರೆ ಜನಗಳಲ್ಲಿ ಇವಾಗ ಏನೈತೆ ಹೇಳಿ ಅದರ ಲಾಸ್ಟು ಯಾರು ಬರ್ತೇಳಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಬೀಳುವಂಥದ್ದು ಹೊರತ ಅದು. ಈ ಲೋಕಸಭಾ ಚುನಾವಣೆ ಸ್ಥಳೀಯ ವಿಚಾರಗಳು ಮತ್ತೊಂದು ಮಗದೊಂದು ನಾಯಕತ್ವ ಅದು ಯಾವುದೂ ಪ್ರಮುಖ ಆಗೋದಿಲ್ಲ. ದೇಶದ ವಿಚಾರ ಇಲ್ಲಿ ಪ್ರಮುಖ ಆಗುತ್ತೆ. ಹಾಗಾಗಿ ಇಲ್ಲೇನೇ ಇದ್ರೂ ಕೂಡ ನಾವು ಓಟ್ ಹಾಕೋದು ಮೋದಿಗಂತೀರ. ತಾವು ಹೇಗೆ? ಇದು ನರೇಂದ್ರ ಮೋದಿಯವರು ನಾಯಕತ್ವದಲ್ಲಿ ನಮ್ಮ ದೇಶ ಮುಂದುವರಿಬೇಕಾದ್ರೆ ಇನ್ನೊಂದು ಬಾರಿ ಬರ್ಬೇಕು ಅವರು. ಅಂದ್ರೆ ನೀವು JDS ಓಟ್ ಹಾಕ್ಬೇಕು. ಹೌದು. ವಿಧಾನಸಭೆಯಲ್ಲಿ ಯಾರಿಗೆ ಹಾಕಿದ್ರಿ? ವಿಧಾನಸಭೆ ಕಾಂಗ್ರೆಸ್. JDS ನಿಮಗೆ BJP ಜೊತೆಲಿ ಮೈತ್ರಿ ಮಾಡ್ಕೊಂಡಿದೆ ಅನ್ನೋ ಕಾರಣಕ್ಕೋಸ್ಕರ JDSಗೆ ಹಾಕ್ತೀರಾ? ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರ ಮುಂದುವರಿಬೇಕು ಅಂದರೆ ಇನ್ನೊಂದು ಬಾರಿ ನರೇಂದ್ರ ಮೋದಿ ಬರ್ಬೇಕು. ಬರ್ರಿ ಸರ್, ಈ ಕಡೆ ಬರ್ರಿ. ಮೋದಿ ಕೆಲಸ ಮಾಡಿದಾರೇನ್ರಿ? ಏನು ಕೆಲಸ ಮಾಡೋರೆ ಮೋದಿ ಗೌರ್ಮೆಂಟ್ ಉತ್ತಮ ಕೆಲಸ ಅಂತ ಮಾಡಿದೆ ಅಂತ ಅನ್ಸುತ್ತೆ ತಮಗೆ? ಹೌದು, ಮಾಡಿದ್ದಾರೆ ಸರ್. ಮಾಡಿದಾರಾ? ಹೌದು, ಮಾಡಿದ್ದಾರೆ. ಹಾಗಾದ್ರೆ ಈ ಸಾರಿಯೂ 3ನೇ ಬಾರಿಯೂ ಮೋದಿ ಗೌರ್ಮೆಂಟ್ ಸೆಂಟ್ರಲ್ ಅಧಿಕಾರಕ್ಕೆ ಹೌದು ಬರುತ್ತೆ ಸರ್, ಮೋದಿ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಎದುರಾಳಿಯಾಗಿ ಕುಮಾರಸ್ವಾಮಿ ಅವರು, ಸುಮಲತಾ ಏನಾದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಇತ್ತ ಕುಮಾರಸ್ವಾಮಿ ಅವರು, ಸ್ಟಾರ್ ಚಂದ್ರ ಅವ್ರು ಕಣದಲ್ಲಿದ್ದರೆ ಸುಮಲತಾ ಅವರಿಗೆ ಕಳೆದ ಬಾರಿಯಂತೆ ಏನಾದರೂ ಅನುಕೂಲ ಆಗುತ್ತಾ? ಹೇಗೆ ಸುಮಲತಾ ಅವ್ರು ಏನಾದರೂ ಸ್ಪರ್ಧೆ ಮಾಡಿದರೆ ಅವ್ರಿಗೆ ಏನಾಗುತ್ತೆ, ಏನಿರ್ಬೋದು ಅಂತ ಸರ್? ಆ ಥರ ಈ ಸಲ ನಡೆಯೋದಿಲ್ಲ ಅವ್ರದ್ದು. ಸುಮಲತಾ ಅವ್ರು ನಡೆಯಲ್ಲ. ಸುಮಲತಾ ಅವರು ಯಾವುದೇ ಒಂದು ಅವತ್ತಿನ ಸ್ವಾಭಿಮಾನ ಪಡೆಯೇ ಬೇರೆ, ಇವತ್ತಿರ್ತಕ್ಕಂಥ ಸನ್ನಿವೇಶನೇ ಬೇರೆ ಸಹ ಇದು. ಅದರಿಂದ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ಬೋದು ಅಷ್ಟೇ. ಇಲ್ಲೇನು ಬೇರೆ ಏನು ಅವ್ರಿಗೆ ಗೆಲ್ಲುವಂಥ ಇದು ಇಲ್ಲ, ವರ್ಚಸ್ಸಿಲ್ಲ ಸರ್. ಈಗ ಮೋದಿ ಗೌರ್ಮೆಂಟ್ ಸೆಂಟ್ರಲಲ್ಲಿ ಒಳ್ಳೆ ಕೆಲಸ ಮಾಡಿದೆ ಅಂತ ತಮ್ಗನ್ಸುತ್ತೆ? ಸರ್, ಮೋದಿ ಗೌರ್ಮೆಂಟು ಒಳ್ಳೆ ಕೆಲಸ ಮಾಡೋದು ಅಂತ ಯಾರೂ ಇಲ್ಲ. ಈಗ ರೈತರು ಇವತ್ತು ಇನ್ನೂ ಕೂಡ ಹೋರಾಟ ಮಾಡ್ತಾಯಿದ್ದಾರೆ. ಒಂದು ವರ್ಷಗಳ ಕಾಲ ಮಾಡಿದ್ರು ಹೋರಾಟ, ಇವತ್ತು ಕೂಡ ಹೋರಾಟ ಮಾಡ್ತಾನೆ ಇದ್ದಾರೆ. ರೈತರ ಸಮಸ್ಯೆನ ಇವತ್ತು ಗಂಟೆನೂ ಕೂಡ ಯಾವುದೇ ಥರದಾದ ಒಂದು ಕಿಂಚಿತ್ತೂ ಕೂಡ ಅವ್ರಿಗೆ ಸಹಾಯ ಮಾಡಲಿಲ್ಲ ಅವರು. ಮಂಡ್ಯ ಮತದಾರರು ಪ್ರಜ್ಞಾವಂತರು, ಯೋಚನೆ ಮಾಡ್ತಾರೆ. ಪ್ರತಿ ಬಾರಿಯೂ ಕೂಡ ಒಂದು ಬದಲಾವಣೆಯನ್ನು ಬಯಸ್ತಾರೆ. ಮತ್ತು ಮತ ಹಾಕುವಾಗ ಅವರು ನಮಗೇನಾದರೂ